ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್ SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ದು ಮಾರ್ಚ್ದು ಸ್ಟೇಟಸ್ ಏನೇನು ಅಪ್ಡೇಟ್ ಇದೆ, ಆಮೇಲೆ ಯಾವಾಗಿಂದ ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು, ಸ್ಕಾಲರ್ಶಿಪ್ಪು ಸ್ಯಾಂಕ್ಷನ್ ಆಗಿದೆ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆಮೇಲೆ SSP ಸ್ಕಾಲರ್ಶಿಪ್ದು ಈ ವೀಕೆಂಡಲ್ಲಿ ನಾನು SSP ಆಫೀಸು ಬೆಂಗಳೂರಲ್ಲಿ ವಸಂತನಗರದಲ್ಲಿ ಇದೆಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟು ಅಲ್ಲಿ ಕೇಳಿಬಿಟ್ಟು ಸ್ಟೇಟಸ್ ಏನಿದೆ, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳಿ ಅಪ್ಡೇಟ್ ಮಾಡ್ತೀನಿ. ಈಗ ಈ ಮಂತ್ದು ಏನೇನು ಅಪ್ಡೇಟ್ ಇದೆ ಅಂತ ಫ್ರೆಂಡ್ಸ್, ಭಾಳ ಸ್ಟೂಡೆಂಟ್ಸ್ದು ಯಾರು ಡಿಸೆಂಬರ್ ಅಪ್ಲೈ ಮಾಡಿದಾರಲ್ಲ, ಸ್ಟಾರ್ಟಿಂಗ್ ಬಿಟ್ಟ ತಕ್ಷಣ ಯಾರು ಅಪ್ಲೈ ಮಾಡಿದಾರಲ್ಲ ಅವ್ರದ್ದು ಈಗ ಆಲ್ರೆಡಿ ತಾಲೂಕು ಲೆವೆಲ್ಲು ವೆರಿಫೈ ಆಗಿದೆ. ಆಮೇಲೆ ಕೆಲವೊಬ್ರದ್ದು ಡಿಗ್ರಿ ಅವ್ರದ್ದು ಆಲ್ರೆಡಿ ಮೇನು ಏನದು ಪುಸ್ಟ್ ಡಿಬಿಟಿ ಎಸ್ ಕೂಡ ಆಗಿದೆ ಕೆಲವೊಬ್ರದ್ದು. ಆದರೆ ಕೆಲವು ಡಿಗ್ರಿ ಮೇಲೆ ಡಿಪೆಂಡ್. ಫಾರ್ ಎಕ್ಸಾಂಪಲ್ BCom, BSc, ಆಮೇಲೆ BBA ಆಫ್ಟರ್ 10th PUC ಅವರಾಗಿರ್ಬೋದು. ಈಗೇನು ಲಾಸ್ಟ್ ಡೇಟ್ ಇದೆಯಲ್ಲ ನಿಮಗೆಲ್ಲ ಗೊತ್ತಿರಾಗ ಆಲ್ರೆಡಿ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ದು ಫೆಬ್ರವರಿ 15ಗೆ ಮುಗಿದ್ಬಿಟ್ಟಿದೆ. ಆಮೇಲೆ ಮೈನಾರಿಟಿ ಅವ್ರದ್ದು ಇನ್ನೂ ಇದೆ, SC/ST ಅವ್ರದ್ದು ಕೂಡ ಇನ್ನೂ ಇದೆ. ಓಕೆ, ಅವ್ರದ್ದೆಲ್ಲ ಯಾರು ಲೇಟಾಗಿ ಅಪ್ಲೈ ಮಾಡ್ತಾರಲ್ಲ ಅವ್ರದ್ದೆಲ್ಲ ಲೇಟಾಗಿ ಅಪ್ರೂವ್ ಆಗುತ್ತೆ. ಈಗ ಹಳೇದವ್ರು ಯಾರ್ದೆಲ್ಲ ಡಿಸೆಂಬರ್ ಜನವರಿ ಯಾರು ಅಪ್ಲೈ ಮಾಡಿರಲ್ಲ ಅವ್ರದ್ದು ಈಗ ಆಲ್ರೆಡಿ ತಾಲೂಕು ಲೆವೆಲ್ಲು ನಿಮ್ಮದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ, ತಾಲೂಕು ಲೆವೆಲ್ಲು ಓಕೆ ಆಗಿದೆ. ಓಕೆ, ಆಮೇಲೆ ನಿಮ್ಮದು NPC ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಅದು ಇದ್ದರೇ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ನಿಮ್ಮದು ಇನ್ಕಮ್ ಕಾಸ್ಟ್ ಡಿಪಾರ್ಟ್ ಇನ್ ಕೇಸ್ ಎಕ್ಸ್ಪೈರ್ ಆಗಿದ್ದಂದರೆ ನೋಡ್ಕೊಳ್ಳಿ ಕರೆಕ್ಟಾಗಿ. ಯಾಕಂದರೆ ಎಕ್ಸ್ಪೈರ್ ಆದರೆ ನಿಮ್ಮ ಅಮೌಂಟ್ ಬರೋಲ್ಲ. ಇನ್ಕಮ್ ಕಾಸ್ಟು ಕಂಪಲ್ಸರಿ ಆನ್ ಡೇಟ್ ಇರಬೇಕು. ಸೊ ನಿಮಗೆಲ್ಲ ಗೊತ್ತಾರೆ, ಅದು ತೆಗೆದ ತಕ್ಷಣ 5 year ಇರುತ್ತೆ. ಅದನ್ನ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ, ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸ್ಟೇಟಸ್ ಏನಾಗಿದೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಕೆಲವೊಂದು ಡಿಗ್ರಿ ಒಬ್ಬರಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬರೋಕ್ಕೆ, ಅಂದರೆ ಪೋಸ್ಟ್ ಮ್ಯಾಟ್ರಿಕ್ ಬಂದಿದೆ 3500 ಇದ್ದಿಲ್ಲ ಅದು. ಆಮೇಲೆ ಕನ್ಸ್ಟಿಟ್ಯೂಷನ್ ಇಂಜಿನಿಯರ್ ಸ್ಟೂಡೆಂಟ್ ಆಗಿ ಹೇಳೋದಾದರೆ ಇನ್ನೂ ಬರೋಕ್ಕಾಗಲ್ಲ. ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು ಅಂದರೆ ನನ್ನ ಪ್ರಕಾರ ಮೇಯಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷ ಅದೇ ರೀತಿ ಆಗಿದೆ. ಈಗ ಲಾಸ್ಟ್ ಇಯರ್ದು ಇನ್ನೊಬ್ರು ಕೆಲವು ಜನ ಬಂದಿಲ್ಲ. ಓಕೆ, ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಇನ್ನೂರು ಬಂದಿಲ್ಲ, ಯಾಕಂದರೆ ಗೌರ್ಮೆಂಟ್ ಇನ್ನೂ ಕೆಲವೊಂದು ಸ್ಟೂಡೆಂಟ್ಗೆ ಹಾಕಿಲ್ಲ. ಅದಕ್ಕೋಸ್ಕರ ಈ ವರ್ಷದ್ದು ಆಲ್ಮೋಸ್ಟ್ ಮೇ, ಯಾಕಂದ್ರೆ ನಿಮ್ಮದು ಇಯರ್ ಎಂಡ್ ಹೇಳಿ ಆ್ಯಕ್ಚುಲಿ ಪ್ರತಿ ವರ್ಷ ಏಪ್ರಿಲ್ ಆದಮೇಲೆ ಬರ್ತಾಯಿತ್ತು. ಈಗ ಮೇಯಿಂದ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ನಾನು ಅಪ್ಡೇಟ್ ಮಾಡ್ತೀನಿ, ಕೇಳ್ಕೊಂಬಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಎರರ್ ಏನಂದರೆ ಯಾರಾದರೂ ರಿಜೆಕ್ಟೆಡ್ ಆಗಿದೆ, ನೀವು ನಿಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅಥವಾ ನಿಮ್ದು ಯಾವ ಡಿಪಾರ್ಟ್ಮೆಂಟ್ನ ವಿಸಿಟ್ ಮಾಡಿ ಅದನ್ನ ಈಗ ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಟೈಮ್ ಹೋಯ್ತಂದರೆ ಆಮೇಲೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರ್ದಾದ್ರೂ ಏನಾದ್ರು ಮಿಸ್ಟೇಕ್ ಆಗಿತ್ತಂದರೆ ಇವಾಗಲೇ ಹೋಗಿ ನಿಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟು, ನಿಮ್ಮದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, SC/ST ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ವಿಸಿಟ್ ಮಾಡಿ. ನಿಮ್ಮ ತಾಲೂಕು ನೀವು ಎಲ್ಲಾದರೂ ಹೋಗ್ಬೋದು, ಬೆಂಗಳೂರು ಅಂತ ಏನಿಲ್ಲ, ನಿಮ್ಮ ನಿಯರೆಸ್ಟ್ ತಾಲೂಕು ಆಫೀಸ್ಗೆ ನೀವು ಹೋಗಿ ವಿಸಿಟ್ ಮಾಡ್ಕೊಂಡು ಕೇಳ್ಕೊಬೋದು ಕೇಸ್ ಏನೋ ರಿಜೆಕ್ಟೆಡ್ ಆಗಿತ್ತಂದರೆ. ಓಕೆ, ಸೊ ನಿಮ್ಮ ಸ್ಟೇಟಸ್ ಏನಾಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ವಾಚಿಂಗ್.